ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನಿಮಗೆ ಬ್ಯಾಂಕ್ ಜಾಬ್ ಸಿಗುತ್ತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. ವೀರಶೈವ ಸಹಕಾರಿ ಬ್ಯಾಂಕ್ ಅಂದ್ರೆ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 12 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಅಟೆಂಡೆಂಟ್ ಹುದ್ದೆ ಇದಾಗಿದೆ. ತಿಂಗಳಿಗೆ 34,100 ರೂಪಾಯಿಂದ ಹಿಡಿದು 92,500 ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ಗಳು ಇದಾಗಿರುತ್ತೆ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡುತ್ತಿದ್ರೆ, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ 10 ಖಾಲಿ ಇದೆ. ಅಟೆಂಡೆಂಟ್ ಹುದ್ದೆ 2 ಖಾಲಿ ಇದೆ. ಟೋಟಲ್ 12 ಹುದ್ದೆ. ನೆಕ್ಸ್ಟ್, ಇದು ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಅನ್ನೋದರ ವಿವರ. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ 49,050 ರೂಪಾಯಿಂದ ಹಿಡಿದು 92,500 ರೂಪಾಯಿ ಸ್ಯಾಲರಿ ಇರುತ್ತೆ. ಅಟೆಂಡೆಂಟ್ ಹುದ್ದೆಗೆ 34,100 ರೂಪಾಯಿಂದ ಹಿಡಿದು 67,600 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್, ಇದರ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳಿಸೋದಾದ್ರೆ, ರಿಟರ್ನ್ ಟೆಸ್ಟ್ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಅಂದ್ರೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂದ್ರೆ, ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಹಾಕೋಬೇಕು. ಆನ್ಲೈನ್ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ ನಿಮಗೆ ಇದೇ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಒಂದ್ಸಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನ ಹಾಕೊಳ್ಳಿ. ಇಲ್ಲಾಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನಿಮ್ಮ ಅಪ್ಲಿಕೇಶನ್ ನಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ನಿಮ್ಗೆ ಏನಾದ್ರು ಜಾಬ್ ಸಿಕ್ಕರೆ ಅಥವಾ ಇಂಟರ್ವ್ಯೂಗೆ ಕರೆಯೋದಾದ್ರೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ, ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಏಜ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು, ಮತ್ತೆ ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಇದಿಷ್ಟನ್ನು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರಿ. ಯಾಕಂದ್ರೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ. ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ. ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಕ್ಲಿಯರ್ ಆಗಿ ಎಲ್ಲ ಡಾಕ್ಯುಮೆಂಟ್ಸು ಕಾಣೋ ಥರ ಫೋಟೋ ತೊಗೊಂಡು ಇಟ್ಕೊಳ್ಳಿ. ಆನ್ಲೈನ್ ಮೂಲಕ ಅರ್ಜಿಯನ್ನು ನೀವು ಮೊಬೈಲ್ನಲ್ಲೇ ಕೂಡ ಹಾಕೋಬಹುದು. ಅದಾದ ನಂತರ ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ 2 ಸಲ. ಅದಾದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಫೀಸ್ನ ವಿವರ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಫಿಮೇಲ್ ಕ್ಯಾಂಡಿಡೇಟ್ಸು ಅಥವಾ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಟೆಂಡೆಂಟ್ ಹುದ್ದೆಗೆ 590 ರೂಪಾಯಿ ಅರ್ಜಿ ಶುಲ್ಕವನ್ನು ಕೊಡಬೇಕಾಗುತ್ತೆ. ಅದೇನಾದರೂ ಜನರಲ್ ಕ್ಯಾಟಗರಿ BC, 2A, 2B, 3A, 3B ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಟೆಂಡೆಂಟ್ ಪೋಸ್ಟ್ಗೆ 1,180 ರೂಪಾಯಿ ಅರ್ಜಿ ಶುಲ್ಕ ಕೊಡಬೇಕಾಗುತ್ತೆ. ಅದೇನಾದರೂ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಿಗಾದರೆ BC ಬ್ಯಾಕ್ವರ್ಡ್ ಕಮ್ಯುನಿಟಿ ಅಥವಾ ಫಿಮೇಲ್ ಅಥವಾ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ 1,180 ರೂಪಾಯಿ ಕೊಡಬೇಕು. ಅದೇ ಜನರಲ್ ಕ್ಯಾಟಗರಿ 2A, 2B, 3A, 3B ಆಗಿದ್ರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ 2,360 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಈ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಪೇ ಮಾಡಿದ ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರಿಕ್ವೆಸ್ಟ್ ನಂಬರ್ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 27 ಏಪ್ರಿಲ್ 2026, ಕೊನೆಯ ದಿನಾಂಕ 27 ಮೇ 2026. ಅಷ್ಟರ ಒಳಗಡೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಕೋಆಪರೇಟಿವ್ ಬ್ಯಾಂಕ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನ ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ, ಅಪ್ಲಿಕೇಶನ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಲಿಖಿತ ಪರೀಕ್ಷೆಯನ್ನೆಲ್ಲ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನ, ಕನ್ನಡ ಲ್ಯಾಂಗ್ವೇಜ್ ಮತ್ತು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಇರುತ್ತೆ. ಎಷ್ಟೆಷ್ಟು ಮಾರ್ಕ್ಸ್ಗೆ ಅಂತ ಕೂಡ ಕೊಟ್ಟಿದ್ದಾರೆ. ಎಲ್ಲದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್, ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ VSbank.in, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಅಪ್ಲಿಕೇಶನ್ ಲಿಂಕ್ನ ತೋರಿಸ್ತಾ ಇದ್ದೀನಿ. ಅಫಿಷಿಯಲ್ ನೋಟಿಫಿಕೇಶನ್ ಕೆಳಗಡೆನೆ ಅಪ್ಲೈ ಲಿಂಕ್ ಇದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನ ಕ್ಲಿಕ್ ಮಾಡಿ. ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಜಾಬ್ ನೋಟಿಫಿಕೇಶನ್ನ ಇಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕೋಬೇಕು ಅಂತಿದ್ದೀರಾ ಆ ಹುದ್ದೆ ಮೇಲೆ ಇಲ್ಲಿ ಅಪ್ಲೈ ಅಂತಿದೆಯಲ್ಲ, ಜೂನಿಯರ್ ಅಸಿಸ್ಟೆಂಟ್ ಆದರೆ ಇದು, ಅಟೆಂಡರ್ ಹುದ್ದೆಗಾದರೆ ಇದನ್ನು ಕ್ಲಿಕ್ ಮಾಡಿ.
ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಕೇಳುತ್ತೆ. ಅಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತಿದೆಯಲ್ಲ OTP ಕೊಡಿ. ನಿಮಗೆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಅದನ್ನು OTP ಮೆನ್ಷನ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೊಬೈಲ್ನಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಏನೇನು ನೋಟಿಫಿಕೇಶನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ, ಯಾವ ಫಾರ್ಮೆಟ್ನಲ್ಲಿ ಇರಬೇಕು, JPG ಅಥವಾ PNB ನಲ್ಲಿ ಇರಬೇಕು, ಅದೆಲ್ಲದೂ ಓದ್ಕೊಳ್ಳಿ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದರ ಸ್ಯಾಲ್ರಿ ತಿಳಿಸ್ಕೊಟ್ಟಿದ್ದೀನಿ. ವಯೋಮಿತಿಯನ್ನು ತಿಳ್ಕೊಳ್ಳೋಣ. ಜೂನಿಯರ್ ಅಸಿಸ್ಟೆಂಟ್ ಮತ್ತು ಅಟೆಂಡೆಂಟ್ ಹುದ್ದೆಗೆ ಮಿನಿಮಮ್ 18 ಮ್ಯಾಕ್ಸಿಮಮ್ 40 ವರ್ಷದವರು ಅರ್ಜಿಯನ್ನು ಹಾಕೋಬಹುದು. ವಯೋಮಿತಿಯ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಅಂದರೆ 43 ವರ್ಷದವ್ರ ತನಕ ಹಾಕೋಬಹುದು. ಅದೇನಾದರೂ SC ST ಕ್ಯಾಂಡಿಡೇಟ್ಸ್ ಅಥವಾ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಆಗಿದೆ ಅಂಥವರಿಗೆ 5 ವರ್ಷಗಳ ಸಡಿಲಿಕೆ ಕೊಟ್ಟಿದ್ದಾರೆ. ಅಂದರೆ 45 ವರ್ಷದವ್ರ ತನಕ ಅರ್ಜಿಯನ್ನು ಹಾಕಬಹುದು. ಆದರೆ ನಿಮ್ಮ ಹತ್ರ ಪ್ರಮಾಣ ಪತ್ರ ಇರಬೇಕಾಗುತ್ತೆ, ಸರ್ಟಿಫಿಕೇಟ್. ಅಂದರೆ SC ST ಕ್ಯಾಟಗರಿ ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಕ್ಯಾಟಗರಿ 1 2A 2B 3B ಆಗಿದ್ರೆ ನಿಮ್ಮ ಹತ್ರ ಕೂಡ ಅದರ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ವಿವರ ನೋಡೋದಾದ್ರೆ ಜೂನಿಯರ್ ಅಸಿಸ್ಟೆಂಟ್ಸ್ ಹುದ್ದೆಗೆ ಡಿಗ್ರಿ ಆಗಿರಬೇಕು. ಅಟೆಂಡೆಂಟ್ ಹುದ್ದೆಗೆ 10th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತಿದ್ರೆ ನಮ್ಮ ಚಾನಲ್ನ ಮೆಂಬರ್ಶಿಪ್ ತಗೊಳ್ಳಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಅಂತಿದೆಯಲ್ಲ ಅದರ ಪಕ್ಕದಲ್ಲೇ ಜಾಯಿನ್ ಅಂತ ಹೇಳಿ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಮೆಂಬರ್ಶಿಪ್ ತಗೋಬಹುದು. ಮತ್ತೆ ನಿಮಗೇನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮದೇ ವೆಬ್ಸೈಟಿಂದ ಪ್ರತಿದಿನ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡೋದು prgovernmentjobs.com ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಹಲವಾರು ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ಮತ್ತು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಅಥವಾ ಈ ವೆಬ್ಸೈಟ್ನಲ್ಲೂ ಕೂಡ ಈ ರೀತಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಅಂತಿದೆಯಲ್ಲ ಈ ರೀತಿ ಬಟನ್ಸ್ ಕೊಟ್ಟಿದ್ದೀವಿ, ಇಲ್ಲಿಂದ ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಪ್ರತಿದಿನ ಜಾಬ್ ಲಿಂಕ್ಸ್ನ ಪಡ್ಕೊಳ್ಳಿ.